ನಂಗ್ ತಲೆಯಲ್ಲಿ ನೂರಾರು ವಿಷಯಗಳು, ಮನ್ಸಕ್ ಸಮಾಧಾನನೇ ಇಲ್ಲ. ನಾನು ನಿನ್ಮೇಲೆ ಅದೆಲ್ಲ ತೀರಿಸ್ಕೊಂಡ್ಬಿಟ್ಟೆ. ನಿಂಗ್ ನನ್ ಮೇಲೆ ಬೇಜಾರಿಲ್ಲ ತಾನೆ? ಆಗ ಬೇಜಾರಾಯ್ತು, ಆದ್ರೆ ನೀವು ಕಾರಣ ಇಲ್ಲದೆ ಹಾಗೆಲ್ಲ ಹೇಳೋಳಲ್ಲ ಅಂತ ನಾನೇ ಸಮಾಧಾನ ಮಾಡ್ಕೊಂಡೆ. ಸಾರಿ ಕಣೋ, ನಂಗೆ ನಂದೇ ಏನೇನೋ ಕಷ್ಟಗಳು. ಸಾವಿತ್ರಿ, ವಿಶ್ವ, ನೀವಿಬ್ರು ಸ್ವಲ್ಪ ಒಳಗೆ ನಡಿ, ಅಮ್ಮ ಕರೀತಾರೆ. ಹೌದು, ಅಕ್ಕುಳ್ಳಿ ಮತ್ತೆನಾರು ತೊಂದರೆ ಕೊಟ್ಲಾ? ಇಲ್ಲ ಕಣ್ರಿ, ನೀವು ಮನೇಲಿದ್ರೆ ಅಹಾಲಿ ಅಕ್ಕ ನನ್ನ ತಂಟೆಗೆ ಬರಲ್ಲ. ಅದೇನಾದ್ರೂ ಇರ್ಲಿ, ನೀನು ಮಾತ್ರ ಇದ್ರ ತಂಟೆಗೆ ಹೋಗ್ಬೇಡ ಅಷ್ಟೆ. ಯಾಕೆ? ವಿಕ್ರಮಾದಿತ್ಯನ ಕಾಲ್ಗುಣದಿಂದ ಈಗ ತಾನೇ ದುಡ್ಡು ದುಡಿಯೋದಿನ ಶುರುವಾಗಿದೆ. ಅದರದ್ದೇ ಒಂದು ಗಳಿಕೆಯ ಪಾಲು ಅದು. ಆಗ್ಲಿ ರೀ, ನನ್ನ ಮಗ ಈಗ್ಲಾದ್ರೂ ನಿಮಗೆ ಶುಭ ಶಕನವಾಗಿ ಕಾಣಿಸ್ತಾನಲ್ಲ. ನಿನ್ ಮೇಲೆ ನನಗೆ ಬೇಜಾರಿಲ್ಲ ಚಿನ್ನ. ಅಣ್ಣ ಸೀತಾಪುರ ಜವಾಬ್ದಾರಿ ಎಲ್ಲ ನನಗೆ ಕೊಟ್ಟಿದ್ದಾನೆ. ನನಗೂ ಒಂದು ಐಡೆಂಟಿಟಿ ಸಿಕ್ಕಿದೆ, ದುಡ್ಡು ಕೂಡ ಸಿಗೋಕ್ ಶುರುವಾಗಿದೆ. ನೋಡ್ತಾ ಇರು ಇನ್ಮೇಲೆ ನಿನ್ನ ಹೇಗೆ ನೋಡ್ಕೋತೀನಿ ಅಂತ. ವಿಶ್ವ, ನಾಣಿ ನಿನ್ನ ತನ್ನ ಮಗನ ತರ ತಿಳ್ಕೊಂಡಿದ್ದಾನೆ. ಅವನು ಹೇಳ್ತಾನೆ, ಸಾವಿತ್ರಿನ ನೀನು ಇಷ್ಟಪಟ್ಟಿದ್ಯಂತೆ. ನಾನು ಎಲ್ರಿಗೂ ಹೇಳೋದು ಇಷ್ಟೇ, ಇನ್ನು ಸಮಯ ವ್ಯರ್ಥ ಮಾಡೋದು ಬೇಡ. ಚಿರಂಜೀವಿ ವಿಶ್ವನ್ ಜೊತೆ ಸಾವಿತ್ರಿ ಮದುವೆ ನಿಶ್ಚಯ ಆಗಿದೆ. ಅಮ್ಮ, ಒಂದ್ ನಿಮಿಷ ಅಮ್ಮ. ನೀವೇ ಎಲ್ಲ ನಿರ್ಧಾರ ಮಾಡ್ಕೊಂಡ್ಬಿಟ್ರೆ ನನ್ನೂ ಒಂದ್ ಮಾತು ಕೇಳಲ್ವಾ? ನನ್ಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಮ್ಮ. ನಾನ್ ವಿಶ್ವನ ಬರೀ ಸ್ನೇಹಿತನ ತರ ನೋಡಿದೀನಿ ಅಷ್ಟೇ. ಸ್ನೇಹಿತ ಆದೋನು ಜೀವನ ಪೂರ್ತಿ ಜೊತೆಲಿದ್ರೆ ಚೆನ್ನಾಗಿರಲ್ವಾ? ಆಯ್ತಮ್ಮ, ಆದ್ರೆ ನಂದೊಂದು ಷರತ್ತು. ಭೀಮಣ್ಣ ನಮ್ ಜಮೀನ್ ಜಪ್ತಿ ಮಾಡಿದ್ದಾರೆ. ಎಲ್ಲಿವರೆಗೂ ಆ ಜಮೀನ್ ನಮಗ್ ವಾಪಸ್ ಸಿಗಲ್ವೋ ಅಲ್ಲಿವರೆಗೂ ನನ್ ಮದ್ವೆ ಆಗಲ್ಲ. ನಾಣಿ, ಸಾವಿತ್ರಿ ಷರತ್ತಿಗೆ ನಾನು ಒಪ್ಪಿಗೆ ಕೊಟ್ಟಿದ್ದೀನಿ. ಆದಷ್ಟು ಬೇಗ ಆ ಜಮೀನ್ ವಿಷಯ ಏನು ಅಂತ ನೋಡಿ ಅದನ್ನ ಅವಳಿಗೆ ಬಿಡಿಸ್ಕೊಡು. ಅತ್ತೆ ಅವ್ರು ನನ್ ಮದ್ವೆ ಪ್ರಸ್ತಾಪ ಮಾಡಿದಾಗ ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅದ್ರಲ್ಲೂ ಮದ್ವೆ ಹುಡುಗ ನೀನು ಅಂದಾಗ್ಲಂತೂ ನನಗ್ ತುಂಬಾ ಗೊಂದಲ ಆಯ್ತು. ನೀನೇನು ಯೋಚನೆ ಮಾಡ್ಬೇಡ ವಿಶ್ವ, ನೀನ್ ನನ್ಗೆ ಒಳ್ಳೆ ಗೆಳೆಯ, ನಾಳೆ ಒಳ್ಳೆ ಗಂಡನೂ ಆಗ್ತೀಯ. ನಿನ್ ಸಂಸಾರದಲ್ಲಿ ನಾನ್ ಸಂತೋಷ ತುಂಬ್ತೀನಿ, ಜೊತೆಗೆ ನಾನು ಚೆನ್ನಾಗಿರ್ತೀನಿ. ಏನಣ್ಣ? ಸಹಕಾರಿ ಸಂಘದ ವಿಷಯಕ್ಕೆ ಕೈ ಹಾಕೋಕೆ ನಿನಗೆ ಯಾರು ಹೇಳಿದ್ದು? ಹಾಗೆಲ್ಲ ಏನೂ ಇಲ್ಲ ಅಣ್ಣ. ಅವನು ಯಾರೋ ಹಳ್ಳಿಯವನು ಬಂದು ಸಹಾಯ ಮಾಡಿ ಅಂತ ಕೇಳ್ದ. ನಾನು ತುಂಬಾ ಒಳ್ಳೆ ಮನಸ್ಸಿನಿಂದ ಸಹಾಯ ಮಾಡಿದೆ. ಇದರಲ್ಲಿ ನನಗೆ ಸಮಸ್ಯೆ ಕಂಡ್ರೆ ನಾನೇನು ಮಾಡಕ್ಕಾಗಲ್ಲ ಅಣ್ಣ. ಒಳ್ಳೆ ಮನಸ್ಸಿನಿಂದ ಎಷ್ಟು ಹಣ ಮಾಡಿದ್ಯಾ? ಹಾಗೆಲ್ಲ ಏನೂ ಇಲ್ಲ ಅಣ್ಣ. ನಿನಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅಲ್ಲ, ಇಡೀ ಹಳ್ಳಿ ಜವಾಬ್ದಾರಿನೇ ನೀನು ನನಗೆ ಕೊಟ್ಟ ಮೇಲೆ ನಾನು ಯಾಕೆ ಹಣ ಹೊಡಿಯಕ್ಕೆ ಹೋಗ್ಲಿ ಹೇಳು? ಆ ಕರಿಯಣ್ಣಂದು ನಾನೇ ಸಾಲ ಮಾಡಿದ್ದೀನಿ, ಬೇಕಾದ್ರೆ ಕೇಳಿ ನೋಡು. ಮತ್ತೆ ಚಿಕ್ಕಣ್ಣಂದು ತೋರ್ಕೆಗೆ 4-5 ಜನರಿಗೆ ಮಾಡಿರ್ತೀಯ ನೋಡು. ನೀನ್ ಏನು ಅಂತ ನನಗೆ ಅರ್ಥ ಆಗಿದೆ. ಪರಶು, ರಾಜಕೀಯದಲ್ಲಿ ಅನ್ಯಾಯದ ಹಣ ಸಂಪಾದನೆ ಮಾಡಕ್ ಹೊರಟ್ರೆ ನಿನ್ನ ಗೋರಿ ನೀನೇ ತೊಡ್ಕೋಬೇಕಾಗತ್ತೆ. ಹುಷಾರು. ಇವತ್ತು ದೊಡ್ಡಮ್ಮ ಅವರು ವಿಶ್ವನ್ ಜೊತೆ ನಮ್ಮ ಸಾವಿತ್ರಿ ಲಗ್ನ ನಿಶ್ಚಯ ಮಾಡಿದ್ರು. ಅದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕು ಅಂದ್ರೆ ನಮ್ ಜಮೀನ ಮತ್ತೆ ನಮ್ಗೆ ಕೊಡಿಸ್ತೀನಿ ಅಂತಲೂ ಹೇಳಿದ್ರು. ಹೌದಾ? ನಿಜವಾಗ್ಲೂ ಇದೆಲ್ಲ ಆಗ್ತಿರೋದು ನಮ್ ಸಾವಿತ್ರಿಯಿಂದನೇ. ಯಾವ್ರ ಮಹಿಮೆ ದೊಡ್ಡದು ಬಾಬು, ನೀ ಏನೇ ಹೇಳು, ನಮ್ ಸಾವಿತ್ರಿ ₹1,00,000 ಬೆಲೆ ಬಾಳೋ ಅದೃಷ್ಟ ಪಡ್ಕೊಂಡ್ಬಂದವ್ರೆ. ಅಷ್ಟು ಮಾತ್ರ ನಿಜ. ₹1,00,000? ಅದಿಂಗೆ?